ಬರೋದಕ್ಕೆ ಇನ್ನ ಒಂದು ಸ್ವಲ್ಪ ಹೊರಾಮಲ್ಲಿ ತುಂಬಾ ಸೀರೆನ ಅಪ್ಲೋಡ್ ಬಾರೆ ಬಂದು ಅಡಿಗೆ ಮಾಡ್ಬೇಕು. ಈ ಸ್ಟೇಜ್ ಹಾಕಿದ್ದಾರಲ್ವಾ ಇಲ್ಲಿ ಪಾಪ್ಕಾರ್ನ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರದ ಕ್ಲಿಪ್ಪಿಂಗ್ ಇದು. ನಾನು ಬೆಳಿಗ್ಗೆನೆ ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ. ಇವತ್ತು ಸ್ವಲ್ಪ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ನಂತರ ವಿಜಯತ್ತೆ ಮನೆ ಮೇಲ್ಗಡೆ ಹೋಗ್ತಾ ಇದ್ದೆ, ಸ್ವಲ್ಪ ಮೆಣಸೆಲ್ಲ ಒಣಗಿಸ್ ಬರುವ ಅಂತ. ಇಲ್ಲಿ ತುಂಬಾ ಚೆನ್ನಾಗಿ ಬಿಸಿಲು ಬರ್ತದೆ. ಬಿಸಿಲು ಬರೋದಕ್ಕೆ ಇನ್ನ ಒಂದು ಸ್ವಲ್ಪ ಹೊತ್ತು ಲೇಟ್ ಇದೆ. 11:30 ಸುಮಾರು. ತುಂಬಾ ಚೆನ್ನಾಗಿ ಬಿಸಿಲು ಬರ್ತದೆ. ಒಂದು 2-3 ಗಂಟೆವರೆಗೂ ಬಿಸಿಲು ಇರ್ತದೆ ಇಲ್ಲಿ. ಹಂಗಾಗಿ ಇಬ್ರುನು ಅಕ್ಕ ತಂಗಿ ಬ್ಯಾಡ್ಗೆ ಮೆಣಸು ಒಣಗ್ಸೋದಕ್ ಹೋಗಿದ್ವಿ. ಅವತ್ತು ನಾನು ಹೇಳಿದ್ದಲ್ವಾ 440 ರೂಪಾಯಿ ಕೊಟ್ಟು ತಂದಿದ್ದೆ ಅಂತ ಹೇಳಿ. 1 ಕೆಜಿ ಮೆಣಸು ಅಷ್ಟೇನೆ. ನಾನು ಮಳೆಗಾಲಕ್ಕೆ ಸ್ಟಾಕ್ ಮಾಡ್ತಾ ಇದ್ದೀನಿ. ಇನ್ನ ಸ್ವಲ್ಪ ತರಬೇಕು. 1 ಕೆಜಿ ಎಲ್ಲ ಸಾಕಾಗೋದಿಲ್ಲ. ಮೆಣಸು ಒಣಸಿದ್ದೆ, ಅಲ್ಲಿ ಅಟ್ಲಕಾಯಿ ಇತ್ತು, ಅದನ್ನೆಲ್ಲ ತಗೊಂಡು ಮನೆಗ್ ಬಂದ್ವಿ. ಇನ್ನ ಮೀಶೋದು ಸೀರೆ ಬಂದಿತ್ತು ವಿಡಿಯೋ ಮಾಡೋದಕ್ಕೆ. ಹಂಗೇನೆ ಸೀರೆ ಎಲ್ಲ ವಿಡಿಯೋ ಮಾಡಿದ್ದಾಯ್ತು. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸೀರೆನ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದಿತ್ತು, ಹಂಗಾಗಿ ಆಡ್ ಮಾಡಿದ್ದೆ. ಇನ್ನ ಸ್ವಲ್ಪ ಶೇಂಗಾ ಎಲ್ಲ ತಿಂತ ಕುಂತಿದ್ದೆ. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಆಯ್ತಾ, ಶನಿವಾರದ್ದು. ವಿಜಯತೆ ಸಂತೆಗೆ ಹೋಗ್ತೀನಿ ಅಂತ ಹೇಳಿದ್ರು, ಸ್ವಲ್ಪ ತರಕಾರಿ ತರ್ರಿ ಅಂತ ಹೇಳಿದ್ದೆ ವಿಜಯತೆ ಹತ್ರ. ಇನ್ನೇನ್ ವಿಜಯತೆ ಕೂಡ ಬರೋ ಸಮಯ ಆಯ್ತು, ಹಂಗೆ ಬಂದ್ರು ಕೂಡ. ನಾನು ತರಕಾರಿ ತರೋದಕ್ಕೆ ಅಂತ ವಿಜಯತೆ ಮನೆಗ್ ಹೋಗಿದ್ದೆ. ಇನ್ನ ಇವತ್ತು ಊಟಕ್ಕೆ ದಾಲ್ ಮಾಡಿದ್ದೆ, ಹಂಗೇನೆ ಬಾಳೆಕಾಯಿ ಫ್ರೈ ಮಾಡಿದ್ದೆ. ಬಾಳೆಕಾಯಿ ಬಂದು ಅಕ್ಕ ಬಂದ್ ಕೊಟ್ಟಿದ್ದು. ಅಕ್ಕನ್ ಮನೆಯಲ್ಲಿ ಬಾಳೆಕಾಯಿ ಬೆಳ್ದಿದ್ದು. ಈ ಬಾಳೆಕಾಯಿ ಏನಾದ್ರೂ ತರಕಾರಿ ಬೆಳ್ದಿದ್ದೆಲ್ಲ ಅಕ್ಕ ಸಾಮಾನ್ಯವಾಗಿ ಅಂದ್ರೆ ಈ ಕಡೆ ಬರುವಾಗ ತಂದ್ ಕೊಡ್ತಾರೆ. ಗುರುವಾರ ದೇವಸ್ಥಾನಕ್ ಬಂದಿದ್ರಲ್ವಾ ನನ್ ಜೊತೆ, ಆವತ್ತು ತಂದ್ ಕೊಟ್ಟಿದ್ರು ಅಕ್ಕ. ಇವತ್ತು ನಾನು ಊಟಕ್ಕೆ ದಾಲ್ ಮಾಡ್ಬಿಟ್ಟು ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದಾಲ್ ಕೂಡ ರೆಡಿ ಆಯ್ತು. ಇನ್ನ ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಅನ್ನ ಆಗಿತ್ತು, ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿತ್ತು. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿದಿನನೂ ರಾಗಿ ಗಂಜಿ ಅಂತೂ ಇದ್ದೇ ಇರ್ತದೆ. ಬಾಳೆಕಾಯಿ ರೆಸಿಪಿನ, ಈ ಫ್ರೈ ಮಾಡೋ ರೆಸಿಪಿನ ನಾನು ತುಂಬಾ ಬಾರಿ ವಿಡಿಯೋ ಶೇರ್ ಮಾಡಿದ್ದೆ. ಹಂಗಾಗಿ ಇವತ್ತು ನಾನು ಡೀಟೇಲ್ ಆಗಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ ಹೋಗ್ಲಿಲ್ಲ. ಇನ್ನ ಊಟಕ್ಕೆ ಇವತ್ತು ಅನ್ನ, ಹಂಗೇನೆ ದಾಲು, ಉಪ್ಪಿನಕಾಯಿ, ಬಾಳೆಕಾಯಿ ಫ್ರೈ ಇಷ್ಟಿತ್ತು. ಮತ್ತೆ ಹಪ್ಳ ಏನ್ ಸುಡೋದಕ್ ಹೋಗ್ಲಿಲ್ಲ ನಾನು. ಊಟ ಕೂಡ ಮುಗಿಸಿದ್ದಾಯ್ತು. ಇನ್ನ ಮತ್ತೆ ನನಗೊಂದ್ ವಿಡಿಯೋ ಮಾಡ್ಲಿಕ್ಕಿತ್ತು ಸೀರೆದು. ಇದ್ ಬಂದು ಮೈಸೂರ್ ಸಿಲ್ಕ್ ಜಾರ್ಜೆಟ್ ಮೆಟೀರಿಯಲ್ ಬರ್ತದಲ್ವಾ, ಆ ತರ ಸೀರೆ. ಇದು 760 ರೂಪಾಯಿ ಕೊಟ್ಟಿದ್ದು. ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಅವೈಲಬಲ್ ಇತ್ತು. ಪುಟ್ಟಿ ಬಿಸಿ ಪುಟ್ಟಿ ಹೊನ್ನಾವರ ಉತ್ಸವ ಹೋಗುವ ಬಾರೆ ಪುಟ್ಟಿ. ಬಾರೆ ಬಂದು ಅಡಿಗೆ ಮಾಡ್ಬೇಕು. ನಾವು ಹೋಗುದು ಬರುದು. ಬಾಬಾ ಹಾ ಹೋಗುದು ಬರುದು. ಬರ್ತಾ ಬಾ. ಅದ್ ಪಾಪ ಬೇಜಾರು ಅಂತಿತ್ತಲ್ಲ ರೀ. ಸಂಜೆ 6:45. ಇವಾಗ ನಾವು ಹೊನ್ನಾವರ ಉತ್ಸವ ನೋಡೋದಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಪ್ಲಾನ್ ಏನಿರ್ಲಿಲ್ಲ, ಸಡನ್ ಆಗಿ ಪ್ಲಾನ್ ಆಗಿದ್ದು. ಇವತ್ತು ಕೊನೆಯ ದಿನ ಅಲ್ವಾ ರೀ? ನೋಡ್ವಾ, ಕಾರ್ ತೊಳಿಬೇಕಾ, ಒರೆಸ್ಬೇಕಾ? ಬನ್ನಿ, ತೊಂದ್ರೆ ಇಲ್ಲ. ಹಂಗಾದ್ರೆ ಎಲ್ಲರೂ ಕಾರಲ್ಲೇ ಹೋಗುವ, ಬಾವರೇನ್ ಬರುದಿಲ್ಲಲ್ಲ. ಇವತ್ತು ಬೆಳಿಗ್ಗೆಯಿಂದ ಏನ್ ಪ್ಲಾನ್ ಇರ್ಲಿಲ್ಲ. ಪಾಪು ಸಂಜೆ ನಂತರ ಹೊನ್ನಾವರ ಉತ್ಸವ ಹೋಗುವ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ. ಅವನು ನಿನ್ನೆ ಅವ್ರ ಪಪ್ಪನ್ ಜೊತೆ ಒಂದ್ ರೌಂಡ್ ಬಂದ್ ಹೋಗಿದ್ದ. ಇವತ್ತು ನಾನು ಮತ್ತೆ ಕಾವ್ಯ, ಅಕ್ಕ, ಪಾಪು, ನಮ್ಮನೆಯವರು ಇಷ್ಟು ಜನ ಹೋಗ್ತಾ ಇದೀವಿ. ನಮ್ಮನೆಗೆ ತುಂಬಾ ಹತ್ರನೇ. ಹೀಗೆ ಒಂದ್ ರೌಂಡ್ ಓಡಾಡ್ಕೊಂಡ್ ಬರುವ. ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ವಿ, ನಮಗೂ ಬೇಜಾರಂತ ಅನಿಸ್ತಾ ಇತ್ತು. ಸಂಡೇ ಅಲ್ವಾ, ಹಂಗಾಗಿ ಒಂದ್ ರೌಂಡ್ ಬಂದ್ವಿ ನಾವು. ಇಲ್ಲೇ ಪ್ರಭಾತ್ ನಗರ ಮೂಡಗಣಪತಿ ದೇವಸ್ಥಾನದ ಗ್ರೌಂಡ್ ಅಲ್ಲಿ ಇತ್ತು. ಹಾಗೆ ನಾವು ಎಂಟರ್ ಆದ್ವಿ. ಇಲ್ಲೇನು ಟಿಕೆಟ್ ಏನ್ ಇರ್ಲಿಲ್ಲ ಎಂಟರ್ ಆಗೋದಕ್ಕೆ. ಈ ಸೀರೆ ಡ್ರೆಸ್ಸಸ್ ಎಲ್ಲ ಬಂದಿತ್ತು. ಯಾವ್ದು ಕೂಡ ನನ್ಗೇನ್ ಹೇಳ್ಕೊಳ್ಳುವಷ್ಟು ಇಷ್ಟ ಆಗ್ಲಿಲ್ಲ ಆಯ್ತಾ. ಇನ್ನ ಮಕ್ಳು ತಿನ್ನೋದು ಈ ಚಾಕ್ಲೇಟು, ಉಪ್ಪಿನಕಾಯಿ ಎಲ್ಲ ಇಂಥದ್ದೇ ಬಂದಿರುವಂತದ್ದು. ಈ ಬಾರಿ ಏನ್ ಹೇಳ್ಕೊಳ್ಳುವಷ್ಟು ಏನ್ ಬಂದಿರ್ಲಿಲ್ಲ. ಎಲ್ಲರೂ ಹಂಗೆ ಓಡಾಡ್ತಾ ಇದ್ರು, ಖರೀದಿ ಮಾಡೋದಕ್ಕಿಂತ ಜಾಸ್ತಿ ಎಲ್ಲ ನೋಡ್ತಾ ಇದ್ರು. ನಾವು ಹೊರಗಡೆ ಬಂದಿದ್ದೆ, ತುಂಬಾ ರಶ್ ಆದ್ರು. ನಂತರ ಎರಡೆರಡು ಮೊಬೈಲ್ ಹಿಡ್ಕೊಂಡು ನಮ್ಮ ಸರ್ ಕಾಲ್ ಮಾಡ್ತೀನಿ. ಸರ್ ಹೋಗಾರೆ ಮುಂದೆ ಕಾಲ್ ತಗೋದಿಲ್ಲ ಅದು.
ನೋಡು. ಇನ್ನ ಇಲ್ಲಿ ಸ್ಟೇಜ್ ಹಾಕಿದ್ದಾರಲ್ವಾ, ಇಲ್ಲಿ ಪ್ರತಿದಿನನೂ ಪ್ರೋಗ್ರಾಮ್ ನಡೀತದೆ. ಸೆಲೆಬ್ರಿಟೀಸ್ ಎಲ್ಲ ಕರೆಸಿರ್ತಾರೆ ಹೊರಗಡೆಯಿಂದ. ರಕ್ಷಿತಾ ಶೆಟ್ಟಿ ಅವರೆಲ್ಲ ಬಂದಿದ್ರು. ಇನ್ನ ತುಂಬಾ ಸೆಲೆಬ್ರಿಟೀಸ್ ಬಂದಿದ್ರು ಆಯ್ತಾ. ನನ್ಗೆ ಇವಾಗ ವಾಯ್ಸ್ ಓವರ್ ಕೊಡುವಾಗ ನೆನಪಾಗ್ತಾ ಇಲ್ಲ. ಪ್ರೋಗ್ರಾಮ್ ನೋಡೋದಕ್ಕೂ ಕೂಡ ರಾತ್ರಿ ತುಂಬಾ ಜನ ಬರ್ತಾರೆ. ಹಂಗೆ ಇಲ್ಲಿ ಪಾಪು ಸ್ವಲ್ಪ ಏನೇನೋ ಖರೀದಿ ಮಾಡ್ತಾ ಇಲ್ಲ, ಚಿಕ್ಕ ಪುಟ್ಟ ವಸ್ತು ಅವನಿಗೆ ಬೇಕಾಗಿರುವಂತಹ ಬುಕ್ಕು ಅದೆಲ್ಲ ಖರೀದಿ ಮಾಡ್ದ, ಡ್ರಾಯಿಂಗ್ ಮಾಡೋದು ಅಂತ ಹೇಳಿ. ಇನ್ನ ಗಿಡಗಳೆಲ್ಲ ಬಂದಿತ್ತು. ಈ ಹಲಸಿನ ಹಣ್ಣಿನ ಗಿಡ ಇವೆಲ್ಲ ಬಂದಿತ್ತು, ಚಿಕ್ಕ ಚಿಕ್ಕ ಸಸಿ ಎಲ್ಲ ಬಂದಿತ್ತು. ಹ್ಯಾಂಡ್ ಬ್ಯಾಗ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಗಿತ್ತು. ಹ್ಯಾಂಡ್ ಬ್ಯಾಗ್ ಒಂದ್ ತಗೊಳ್ಬಹುದು, ಚೆನ್ನಾಗಿತ್ತು. ಹ್ಯಾಂಡ್ ಬ್ಯಾಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಆಯ್ತಾ. ಇನ್ನ ಅಕ್ಕ ಇಲ್ಲಿ ಡ್ರೆಸ್ ನೋಡ್ತಾ ಇದ್ರು. ಮತ್ತೆ ತಗೊಂಡ್ ಹೋಗಿ ಅಂದ್ರೆ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಶಾರ್ಟ್ ಆದ್ರೆ ಮತ್ತೆ ಹಾಕೋದಕ್ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಬಿಟ್ ಬಂದ್ವಿ. 250 ದಿತ್ತು, 500 ದಿತ್ತು, ಈ ತರ. ಇಲ್ಲಿ ಒಂದ್ ಬ್ಯಾಗ್ ಅಂಗಡಿ ಇತ್ತು, ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಕಲೆಕ್ಷನ್ ಬ್ಯಾಗ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು. ಹಂಗೆ ಅಲ್ಲಿಂದ ಹೊರಗಡೆ ಬಂದ್ವಿ. ಪ್ರತಿದಿನನೂ ಫಂಕ್ಷನ್ ಎಲ್ಲ ಇರ್ತದೆ ಇಲ್ಲಿ ಆಯ್ತಾ. ಅಂದ್ರೆ 8 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಜನ ಬಂದ್ ಕುಂತಿದ್ರು. ನಂತರ ನಾವು ಹೊರಗಡೆ ಬಂದ್ವಿ ಅಲ್ವಾ, ಅವಾಗ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ರು. ಇನ್ನ ಪಾಪು ಪಾಪ್ಕಾರ್ನ್ ತಗೊಂಡ. ಹಂಗೆ ಎಲ್ಲಾ ನೋಡಿದ್ವಿ. ಇದ್ರ ಮೇಲೆಲ್ಲ ಹತ್ತತಿಯ ಮಗನೆ ಅಂತ ಕೇಳಿದ್ವಿ, ಇಲ್ಲ ಅಂತ ಹೇಳ್ದ. ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಈ ಟ್ರೈನು, ಈ ಬೈಕು ಇಂಥದ್ದೆಲ್ಲ ಬಂದಿತ್ತು. ಕಾರು ಇವೆಲ್ಲ ಬಂದಿತ್ತು. ಏನಂತಂದ್ರೆ ವಿಪರೀತ ಧೂಳು ಆಯ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಧೂಳು. ನನ್ಗೆ ಹೊರಗಡೆ ಬಂದ್ರೆ ಸಾಕಪ್ಪ ಅಂತ ಅನ್ಸ್ತಾ ಇತ್ತು. ಮತ್ತೆಂದ ಬೇಕು ಮಗ ನಿಂಗೆ? ಮತ್ತೆ ಬಲೂನ್ ಹಾಗೆ ಅಲ್ಲಿಂದ ಹೊರಗಡೆ ಬರ್ತಾ ನನ್ಗೆ ವೀವರ್ಸ್ ಒಬ್ರು ಮಾತಾಡ್ಸಿದ್ರು, ಗೇರುಸೊಪ್ಪದವ್ರು. ತುಂಬಾ ಖುಷಿ ಆಯ್ತು ನನ್ಗೆ. ಮಾತಾಡಿದ ತಕ್ಷಣ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಪ್ರತಿದಿನ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ವಿದ್ಯಾ ಅಂತ ಹೇಳಿದ್ರು. ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು. ಈ ವಿಡಿಯೋ ನೋಡ್ತಾ ಇದ್ರೆ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಇನ್ನೆಲ್ಲ ಡೂಪ್ಲಿಕೇಟ್ ಆಯ್ತು. ಈಗ ನೀವು ನಾಳೆ ಇರ್ತೀರ ಇಲ್ಲಿ? ಇವತ್ತೆಲ್ಲ ಅಷ್ಟು. ಇನ್ನ ಕಾವ್ಯ ಇನ್ನ ಒಂದ್ ರೌಂಡ್ ಹೋಗಿದ್ಲು. ಏನಕ್ಕೆ ಅಂತಂದ್ರೆ ಈ ತರಕಾರಿದು ಬೀಜ ಬೇಕು ಅಂತ ಇನ್ನ ಒಂದ್ ರೌಂಡ್ ಹೋಗಿದ್ಲು ಕಾವ್ಯ. ಹಂಗುನು ನೋಡಿದ್ಲು ಒಂದೆರಡ್ ಕಡೆ. ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ತು. ಆನ್ಲೈನ್ ಅಲ್ಲೂ ಕೂಡ ಸಿಗ್ತದೆ ಅಂತ ಹಂಗೆ ವಾಪಸ್ ಬಂದ್ಲು ಕಾವ್ಯ. ಇಲ್ಲೇನೋ ಒಂದು ವಾಟರ್ ಪಾರ್ಕ್ದು ಲಕ್ಕಿ ಕೂಪನ್ ತರ ದುಡ್ಡು ಕೊಡೋ ಹಾಗಿಲ್ಲ, ಸುಮ್ನೆ ಚೀಟಿ ಬರ್ದು ಹಾಕುವಂತದ್ದು. ಅಂದ್ರೆ ನಮ್ಗೇನಾದ್ರೂ ಕೂಪನ್ ತಾಗ್ದ್ರೆ ಅವ್ರು ಕಾಲ್ ಮಾಡ್ತಾರೆ, ಒಂದಿನ ಫ್ರೀ ಏನೋ ಇರ್ತದೆ. ಆತರ ಇತ್ತು. ನಮ್ಮನೆಯವರು ಮೊನ್ನೆ ಹೋದಾಗ ಏನೋ ಬರ್ದ್ ಹಾಕ್ ಬಂದಿದ್ರು, ಹಂಗಾಗಿ ಮತ್ತೆ ಇವತ್ತೇನು ಬರ್ದ್ ಹಾಕಿಲ್ಲ. ಅಲ್ಲಿಂದ ಸೀದಾ ಹೊರಟ್ವಿ. ನಾವೇನು ಖರೀದಿ ಮಾಡ್ಲಿಲ್ಲ. ಪಾಪು ಚಿಕ್ಕ ಪುಟ್ಟ ಎಲ್ಲ ಖರೀದಿ ಮಾಡ್ದ. ಪಾಪುಗೆ ಏನ್ ಬೇಕು ಎಲ್ಲ ಕೊಡ್ಸ್ಕೊಂಡು ಹಂಗೆ ಬಂದ್ವಿ. ಇನ್ನ ನಾಳೆ ಪೂಜೆಗೆ ಹೂವ ಬೇಕಿತ್ತು ನನ್ಗೆ, ಹಂಗಾಗಿ ಹೂವಿನ ಅಂಗಡಿಗೆ ಹೋಗುವ ಅಂತ ಭಟ್ಕಳ ಸರ್ಕಲ್ ಹತ್ರ ಬಂದು ಹೂವ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಕಾವ್ಯಂಗೆ ಐಸ್ ಕ್ರೀಮ್ ತಿನ್ನುವ ಅಂತಂದ್ರೆ ಇಲ್ಲ ಅದ್ಕೆ ನನ್ಗೆ ಶೀತ ಆಗಿದೆ ಬೇಡ ಅಂತ ಅಂದ್ಲು ಕಾವ್ಯ. ಹಂಗಾಗಿ ಅಕ್ಕಗೂ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ಐಸ್ ಕ್ರೀಮ್ ಏನು ತಿಂದಿಲ್ಲ. ಪಾಪು ಕಾರ್ನ್ ತಿಂದಿದ್ದ.
ಇನ್ನ ಮನೆಗ್ ಬಂದಿದ್ದೆ. ನಾನು ಬೆಳಿಗ್ಗೆ ಏನು ಅಡ್ಗೆ ಮಾಡಿರ್ಲಿಲ್ಲ ಇವತ್ತು. ನಿನ್ನೆ ಸಾಂಬಾರಲ್ಲೇ ಊಟ ಮಾಡಿದ್ದೆ. ನಮ್ಮ ಮನೆಯವ್ರು ಮದ್ವೆಗ್ ಹೋಗಿದ್ರು ಅಂತ. ಇವತ್ತು ಈ ರಾತ್ರಿ ಊಟಕ್ಕೆ ಏನ್ ಮಾಡೋದು ಅಂತ ತುಂಬಾ ವಿಚಾರ ಮಾಡ್ದೆ. ನಂತರ ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತ ಎಗ್ ರೈಸ್ಗೆ ಇಲ್ಲಿ ರೆಡಿ ಮಾಡಿದ್ದೆ. ನಮ್ಮನೆಯವ್ರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಒಂದಿನ ಎಗ್ ರೈಸ್ ಮಾಡ್ಕೊಡು ಅಂತ. ಎಗ್ ರೈಸ್ ಮಾಡೋದಕ್ಕೆ ಮೊದ್ಲಿಗೆ ಬಾಣ್ಲಿಗೆ ಎಣ್ಣೆ ಹಾಕಿದ್ದೆ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ದೆ. ಪೇಸ್ಟ್ ಅನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿ ನಂತರ ಕ್ಯಾಪ್ಸಿಕಮ್ ಹಾಕಿದ್ದೆ. ನಂತರ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡೆ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಈ ಪೆಪ್ಪರ್ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೆ. ಅಹ್, ಮೊಟ್ಟೆ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಂಡೆ. ಇನ್ನ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರ್ಸಿದ್ದೆ. ಇವಾಗ ನಾನು ಮಾಡಿಟ್ಕೊಂಡಂತಹ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಗರಂ ಮಸಾಲ ಕೂಡ ಸೇರಿಸಿದ್ದೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರ್ಸಿದ್ದೆ. ಹಂಗೇನೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರ್ಸಿದ್ದೆ. ಟೊಮೆಟೊ ಹಾಕಿರ್ಲಿಲ್ಲ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ದೆ. ನಾನ್ ಮತ್ತೆ ಅಚ್ಕಾರ ಪುಡಿ ಏನು ಹಾಕೋದಕ್ ಹೋಗ್ಲಿಲ್ಲ. ಏನಕ್ಕೆ ಅಂತಂದ್ರೆ ನಾನು ಹಸಿಮೆಣಸನ್ನ ಪೇಸ್ಟ್ ಮಾಡಿ ಹಾಕಿದ್ದಲ್ವಾ, ಹಂಗಾಗಿ ಸಿಂಪಲ್ ಆಗಿ ಒಂದು ಎಗ್ ರೈಸ್ ಮಾಡ್ಕೊಂಡು ಇವತ್ತು ರಾತ್ರಿ ಊಟ ಮಾಡಿದ್ದಾಯ್ತು. ನಾನು ಯಾವುದೇ ರೀತಿ ಸಾಸ್ ಅನ್ನ ಹಾಕಿರ್ಲಿಲ್ಲ. ಪೆಪ್ಪರ್ ಪುಡಿ ಹಾಕಿದ್ದೆ ಅಷ್ಟೇನೆ ಆಯ್ತಾ. ಅಂದ್ರೆ ಈ ಚಿಕನ್ ಮಸಾಲ, ಗರಂ ಮಸಾಲ ಅಷ್ಟೇನೆ. ಎಗ್ ರೈಸ್ ಯಾವತ್ತು ಬಿಸಿ ಬಿಸಿ ಇದ್ದಾಗ್ಲೇನೆ ತಿನ್ಬೇಕು. ರಾತ್ರಿ 11 ಗಂಟೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಇವಾಗ ತಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾಳೆ ತಲೆ ಸ್ನಾನ ಮಾಡ್ತೀನಿ ಅಂತಂದ್ರೆ 6 ಗಂಟೆ 7 ಗಂಟೆ ಸುಮಾರು ಎಣ್ಣೆ ಹಾಕ್ಬಿಡ್ತಾ ಇದ್ದೆ. ಇವತ್ತೇನಂತಂದ್ರೆ ಹೊನ್ನಾವರ ಉತ್ಸವ ನೋಡೋದಕ್ಕೆ ಹೋಗಿದ್ವಿ, ಹಂಗಾಗಿ ತಲೆಗಿನ ಎಣ್ಣೆ ಹಚ್ಚಿಲ್ಲ. ನಾಳೆ ತಲೆ ಸ್ನಾನ ಮಾಡಬೇಕು. ಹಾಗೆ ಒಂದು ರೌಂಡ್ ಹೋದ್ವಿ. ಅಂದರೆ ಮನೆಯಲ್ಲೇ ಕೂತು ಕೂತು ನನಗೂ ಕೂಡ ಬೇಜಾರು ಬರ್ತಿತ್ತು. ಹಾಗಾಗಿ ಒಂದು ರೌಂಡ್ ಪಾಪು ಕೂಡ ಹೋಗುವ ಅಂದ. ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದಿದ್ದಾಯ್ತು ಅಲ್ವಾ ರೀ. ಖರೀದಿ ಏನು ಮಾಡಲಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲೇ ಹೊನ್ನಾವರ ಜಾತ್ರೆ ಕೂಡ ಬರ್ತದೆ ಆಯ್ತಾ. ಈ ಬಾರಿ ಅಂತೂ ತುಂಬ ಬೇಗನೆ ಬಂದಿದೆ. ಮಾರ್ಚ್ ಎಂಡಲ್ಲೇ ಬಂದಿದೆ. ಸಿರ್ಸಿ ಜಾತ್ರೆ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ 24ರಿಂದನಾ. ಆದರೆ ದೇವ್ರ ಗದ್ದುಗೆ ಬಂದು ಕುಂತಾಯ್ತಲ್ಲ, ವಿಡಿಯೋ ನೋಡಿದ್ದೆ ನಾನು, ಅಮ್ಮನವರು. ಇಲ್ಲ, ಹಾ, ಈ ವಿಡಿಯೋ ನೋಡಿದಂಗೆ ಇತ್ತಪ್ಪ. ಈಗ ಜಸ್ಟ್ ನೋಡಿದ್ದೆ. ಅಂದ್ರೆ ದೇವ್ರ ರಥ ಇಲ್ಲ, ಗೊತ್ತಿಲ್ಲ. ಹಾ ಸರಿ, ಗೊತ್ತಿಲ್ಲ. ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಆಯ್ತಾ. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.